ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಸೆಕೆಂಡ್ PUC ಕನ್ನಡದವರಿಗಾಗಿ ನಿಮ್ಮ ಪ್ರಿಪರೇಟರಿ ಮತ್ತು ಎನ್ಯುವಲ್ ಎಕ್ಸಾಮ್ಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳ ಪೇಪರ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಖಂಡಿತವಾಗಿ ಅಂಕಗಳು ಪ್ರಶ್ನೆಗಳು ಇಲ್ಲಿಂದ ಬರ್ತದೆ. ಎಲ್ಲ ವಿಷಯದಲ್ಲಿ ಕೂಡ ನಾವು ನಿಮಗೆ ಕೊಡ್ತೀವಿ. ನಿಮ್ಮ ಬರ್ತಕ್ಕಂಥ ಪ್ರಿಪರೇಟರಿ 1, 2 ಮತ್ತು ಎನ್ಯುವಲ್ ಎಕ್ಸಾಮ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ನಲ್ಲಿ ನಾನೇನು ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೊಡ್ತೀನಿ. ಅದಕ್ಕೂ ಬಂದು ಜಾಯ್ನ್ ಆಗಿ ವ್ಯೂಸ್ ಹೆಚ್ಚು ಇನ್ನೊಂದು ಕ್ವಶನ್ ಪೇಪರನ್ನು ರಿಲೀಸ್ ಮಾಡ್ತೀನಿ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಅಂತ ಕೇಳಿದ್ರು ಗೊತ್ತಿರಲಿ. ಬಹುರೂಪಿಣಿ ವಿದ್ಯೆ ಇಸ್ ದ ರೈಟ್ ಆನ್ಸರ್. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಕೇಳಿದ್ರು ಆಪ್ಷನ್ ಆ ಅಂಧಕನ. ಪ್ರಶ್ನೆ 3 ಇದೆ. ಎಲ್ಲರೊಳು ಕಲಿಭೀಮನೆ ಮೀಡು ಅಂತ ಒಂದು ಪದ್ಯ ಪಾಠ ಇದೆ. ಈ ಪದ್ಯದಲ್ಲಿ ದ್ರೌಪದಿ ಭೀಮನನ್ನ ಕುರಿತು ಏನೆಂದು ಚಿಂತಿಸುತ್ತಾಳೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಆಪ್ಷನ್ ಅ ತನಗುಂಟಾದ ಉಪಟಳವನ್ನು ನಿವಾರಿಸುತ್ತಾನೆ ಅಂತ ಚಿಂತೆ ಯಾರಲ್ಲಿರ್ತದೆ? ದ್ರೌಪದಿ. ಯಾರ ಕುರಿತು? ಭೀಮನ ಕುರಿತು. ಇನ್ನು ಕವಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ? ದೀನ ದಲಿತತನಕ್ಕೆ. ಇನ್ನು ಸುಲುಬೆಗೇರಿದವರು ಯಾರು ಅಂತ ಕೇಳಿದ್ರು ಗೊತ್ತಿರಲಿ. ಏಸುಕ್ರಿಸ್ತ. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು ಅಂತ ಕೇಳಿದರು? ಕಿಡ್ನಿ ಸ್ಟೋನ್ ಅಂತ ಇತ್ತು. ಮುಂದಿನ ಪ್ರಶ್ನೆ, ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ನಾಕೂರಿನಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದ ನನ್ನೆದುರು ಸರಪಳಿ ಎಳೆಸು ಧನಿಗಳ ಬೆಳ್ಳಿಯೂಟ ಗದ್ಯದ ಈ ಸಾಲು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥನೆ ಮಾಡ್ತದೆ ಅಂತ ಕೇಳಿದರೆ ಆಪ್ಷನ್ ಇ ಪ್ರಕೃತಿ ಮೇಲಿನ ಮನುಷ್ಯನ ದಬ್ಬಾಳಿಕೆ ಅನ್ನೋದು ಗೊತ್ತಿರಲಿ. ಕೃಷ್ಣೇಗೌಡನ ಆನೆ ಮೊದಲು ಯಾವ ಮಠದಲ್ಲಿತ್ತು? ಗೋಳೂರು ಮಠ. ಆನೆ ಮಾವುತನ ಹೆಸರು ಕೇಳಿದ್ರು? ವೇಲಾಯುಧ ಅಂತ ಇತ್ತು. ಪ್ರಶ್ನೆ, ಆ ಮನೆಗೆ ಹೆಂಡ ಕುಡಿಸಿದರೆ ಏನಾಗಬಹುದು ಹೇಳಿ? ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡುತ್ತದೆ. ಕುಶಾಲಿಗಿಂತ ಸೊಂಡಿಲು ಬೀಸಿದರೆ ಸಾಕಲ್ಲ. ನಮ್ಮಂಥವರು ನಮ್ಮ ಶಿವಾಯ ಅನ್ನೋದಕ್ಕೆ ದುರ್ಗಪ್ಪನ ಈ ಮಾತು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು? ಆನೆಗೆ ಹೆಂಡ ಕುಡಿಸಬಾರದೆಂದು ಅಂತ ಇತ್ತು. ಬಿಟ್ಟಸ್ತ್ರ ತುಂಬಿದ್ದಾರೆ. ಮಾರ್ಷ್ ವಾಲ್ಪರೆಗೆ ಬಂದ ವರ್ಷ 1890. ಬದುಕು ಡ್ಯಾಶನ್ನು ಬಿಟ್ಟು ಇರೋದಿಲ್ಲ ಭಾಷೆ. ಕಲಾಂ ಅವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶನಿಗೆ ಹೇಳಿದ್ದ? ವಾತ್ಸಾಯನನಿಗೆ ಹೇಳಿದ್ದ. ಕಲಿಯುಗದ ಅಮೃತ ಯಾವುದು? ಚಹಾ ಅನ್ನೋದು ಗೊತ್ತಿರಲಿ. ಇನ್ನು ಜನಪದ ಜೊತೆಗೆ ಸರಿಯಾಗಿರ್ತಕ್ಕಂಥ ಹೊಂದಿಸಿ ಬರಬೇಕಾಗಿತ್ತು. ಜನಪದ ಅನ್ನೋದು ಹಬ್ಬಲಿ ರಸಬಳ್ಳಿ. 17 ಇದೆ. ಪುರಂದರ ದಾಸರು ಇತ್ತು. ಕರ್ನಾಟಕ ಸಂಗೀತದ ಪಿತಾಮಹ. ದ.ರಾ. ಬೇಂದ್ರೆ ಅಂತ ಇದೆ. ಬೆಳಗು ಜಾವವನ್ನು ಬರೆದಿದ್ದಾರೆ. GS ಶಿವರುದ್ರಪ್ಪ ಮುಂಬೈ ಜಾತಕ ಬರೆದಿದ್ದಾರೆ. ಟಿ ಯಲ್ಲಪ್ಪ ಹತ್ತಿ ಚಿತ್ತಮತ್ತು ಅಂತಕ್ಕಂಥ ಹಾಡನ್ನು ಏನು ಮಾಡಿದ್ದಾರಪ್ಪ ಅಂದರೆ ಟಿ ಯಲ್ಲಪ್ಪ ಅವರು ಬರೆದಿದ್ದಾರೆ. ಈ ಥರ ಹೊಂದಿಸೆಯನ್ನು ಬರೀಬೇಕಿತ್ತು. 2 ಮಾರ್ಕ್ಸ್ ಕ್ವಶನ್. ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಬಹುರೂಪಿಣಿ ವಿದ್ಯೆ ಚಕ್ರಧರನಾದ ಲಕ್ಷ್ಮಣನನ್ನು ಹಾಗೂ ಚರಮ ದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದವರೆಲ್ಲರನ್ನೂ ನಾಶಗೊಳಿಸುತ್ತೇನೆ, ಉಳಿಸೋದಿಲ್ಲ ಎಂದು ರಾವಣನಿಗೆ ಆಶ್ವಾಸನೆ ಇತ್ತಿತು. ಹಡೆದವನನ್ನು ಯಾವಾಗ ನೆನೆಯಬೇಕು? ಉತ್ತರ, ಊರೆಲ್ಲ ಉಂಡ ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಮೂಡಾವು ಏಕಾಂತದ ಸಮಯದಲ್ಲಿ ಹೆತ್ತವನನ್ನು ನೆನೆಯಬೇಕು. ಮುಂದಿನ ಪ್ರಶ್ನೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಮುಪ್ಪು ಚಿಂತನದಿ ಮುಳುಗುವ ಕಾಲ, ಬದುಕಿನ ಅಂತ್ಯದಿ ಮುಳುಗುವ ಹೊತ್ತು, ಹರೆಯ ಸುಗ್ಗಿಯಂತೆ ಸಂಭ್ರಮ, ಬೆಳಗು ಜಾವದಂತೆ ಹೊಸ ಹುರುಪಿನ ಸಮೃದ್ಧಿಯ ಚೈತನ್ಯದ ಕಾಲವಾಗಿದೆ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪಗಳನ್ನು ಹೊತ್ತು ತಂದಿದೆ. ಮಂಜು ಹತ್ತಿಯ ರೂಪ ತಾಳಿ ಪ್ಲಾಸ್ಟಿಕ್ ಗಿಡವಾಗಿ ಕ್ರಿಸ್ಮಸ್ ಮರವು ಮನೆಗೆ ಬಂದಿದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಗದ್ಯ ಭಾಗದ ಪ್ರಶ್ನೆ ಇತ್ತು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಏನೆಂದು ಹೇಳಿದ ಅಂತ ಕೇಳಿದ್ದಾರೆ. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲ ಎಂದು ಕೇಳಿದರು. ಇನ್ನು ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯೆ ಕೊಟ್ಟರು? ಮಾರ್ಷ್ನನ್ನು ಕಂಡ ಆದಿವಾಸಿಗಳು ಮೊದಲಿಗೆ ಅವನ ಕುದುರೆಯ ಖುರಪುಟದ ಸದ್ದಿಗೆ ದಿಗಿಲುಗೊಂಡರು. ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಷ್ ಮತ್ತು ಆವರೆಗೆ ನೋಡಿರದ ಕುದುರೆ, ಈ 2 ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು ಅಂತ ಬರೆದ್ರೆ ಸಾಕು. ಇನ್ನು ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗೈಸುತ್ತದೆ ಅಂತ ಕೇಳಿದರೆ, ಸಂಸ್ಕೃತ ಕನ್ನಡಗಳು ಹದವರಿತು ಬೆರೆತರೆ ರತ್ನದ ಮಣಿಯನ್ನು ಹೊನ್ನಿನ ಸರದಲ್ಲಿ ಪೋಣಿಸಿದರೆ ಹೇಗೆ ಶೋಭಿಸುತ್ತದೆಯೋ ಹಾಗೆ ಕರಿ ಮಣಿಸರದಲ್ಲಿ ಕೆಂಪು ಹವಳವನ್ನು ಪೋಣಿಸಿದಂತೆ ಸೊಗಸಾಗಿರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂತಹುದು ಅಂತ ಒಂದು ಪ್ರಶ್ನೆ ಇದೆ. ಉತ್ತರ, ರೋಗಿಗಳು ಹಾಗೂ ಪತ್ತೆ ಮಾಡುವವರ ಮನೆಯಲ್ಲಿ ಪತ್ತೆ ಮಾಡುತ್ತಾ ಚಹಾ ಫಳಾರದ ಅಂಗಡಿಯಲ್ಲಿ ಕರಿದ ಪದಾರ್ಥಗಳನ್ನು
ತಿದ್ದರಿಂದ ಅವರ ಜಡ್ಡು ವಾಸಿಯಾಗುತ್ತಿರಲಿಲ್ಲ. ಹಾಗಾಗಿ ಅವರು ಸಾಯುತ್ತಾರೆ. ಹೀಗೂ ಸಾಯುತ್ತೇವೆ, ಕರೆದಿದ್ದನ್ನು ತಿಂದು ಸಾಯುತ್ತೇವೆ ಎಂದು ಜಿದ್ದು ಅವರದ್ದಾಗಿತ್ತು ಅಂತ ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ ಇತ್ತು, ಯಾವುದಾದರೂ 3 ಪ್ರಶ್ನೆಗೆ ಉತ್ತರಗಳನ್ನು ಬರಿಬೇಕು. ದೀರ್ಘಗದ್ಯದ ಪ್ರಶ್ನೆ ಇದ್ದಾವೆ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸ್ತಾರೆ ಅಂತ ಕೇಳಿದರು. ಆನ್ಸರ್ ಈಸ್, ದುರ್ಗಪ್ಪ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜ ಕೇಳಲು ಏಲಕ್ಕಿಗೋ ಬಂದಿರಬಹುದೆಂದು ನಿರೂಪಕರು ಯೋಚಿಸ್ತಾರೆ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಮಠದಿಂದ ಆನೆಯನ್ನು ತಂದ ಕೃಷ್ಣೇಗೌಡ ಮಠದಲ್ಲಿ ಬರೀ ವನಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಬಯನೆ, ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನೂ ತಿನ್ನಿಸಿ ಪಗಡು ದಸ್ತಾಗಿ ಸಾಕಿದ. ಇನ್ನು ನಾಗರಾಜ್ ದುರ್ಗಪ್ಪನ ಮೇಲೆ ಏನೆಂದು ರೇಗಿದ? ಆನೆಯೇ ಮರದ ಕೊಂಬೆ ಬೀಳಿಸಿದ್ದೆಂದು ದುರ್ಗಪ್ಪ ಪದೇ ಪದೇ ಹೇಳೋದನ್ನು ನೋಡಿ ರೇಗಿದ ನಾಗರಾಜ, ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಹಾಗಿದ್ರೆ ಹೇಳು, ಅದನ್ನು ಎಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿ ಬಿಡ್ತೀನಿ. ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿ ಇರಬೇಕು, ಹಾಗಿದ್ರೆ ಮಾತ್ರ ನನ್ನ ಆ್ಯಕ್ಷನ್ ತಗೊಳ್ಳೋದು ಎಂದು ಗುಡುಗಿದ ಅಂತ ಬರೆದ್ರೆ ಸಾಕು. ಇನ್ನು ಶಂಕರಪ್ಪ ಕಂಬದಲ್ಲಿ ಏನೋ ಸೇರ್ಕೊಂಡಿದೆ ಎಂದಾಗ ರಮೇಶ್ ಬಾಬುಗೆ ಹೊಡೆದ ಸಂಗತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡಿ, ಕಂಬದೊಳಗೆ ಭೂತಾನೂ ಇಲ್ಲ, ದೆವ್ವಾನೂ ಇಲ್ಲ. ಎಲೆಕ್ಟ್ರಿಕ್ ಹೈ ವೋಲ್ಟೇಜ್ ಲೈನು ಎಲ್ಲೋ ಟೆಲಿಫೋನ್ ಲೈನಿಗೆ ತಾಗುತ್ತಿದೆ. ಆ ಹಾಳು ಸುಳೆ ಮಕ್ಕಳು ಕರೆಂಟಿನವರಿಗೆ ನಿಮ್ಮ ಲೈನು ನಮ್ಮ ಲೈನ್ ಹತ್ರ ತರಬೇಡ್ರಿ ಅಂತ ಎಷ್ಟು ಹೇಳಿದರೂ ಕೇಳೋಲ್ಲ. ಅವರ ಲೈನು ಎಲ್ಲೋ ನಮ್ಮ ಲೈನಿಗೆ ಟಚ್ ಆಗ್ತಾ ಇದೆ ಕಣೋ. ತಿಪ್ಪನ್ನ ಸತ್ತೋಗಿರೋದು, ಅದಕ್ಕೆ ನಿನ್ನ ಪ್ರಾಣ ಸ್ವಲ್ಪದರಲ್ಲಿ ಉಳ್ಕೊಂಡಿದೆ ತಿಳ್ಕೊ ಎಂದ ರಮೇಶ್ ಬಾಬು. ಮುಂದೆ ಸಂದರ್ಭಗಳಿದ್ದಾವೆ. ಸೊ ಪದ್ಯ ಭಾಗದಲ್ಲಿದೆ. ಸೊ 2ಕ್ಕೆ ಬರಿಬೇಕು. ಒಬ್ಬಳ ನಾಳಲಾರಿರಿ ಗಂಡರು ನೀವು ಭಂಡರು. ಸೊ ಫಸ್ಟ್ ಆಯ್ಕೆ ಬರಿತೀರಿ. ಈ ವಾಕ್ಯವನ್ನು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆಯ್ದ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನಲು ಎಂಬ ಪದ್ಯದಿಂದ ಆರಿಸಿದೆ. ಆಮೇಲೆ ಸಂದರ್ಭ ಬರಿತೀರಿ. ಈ ಮಾತು ದ್ರೌಪದಿ ಭೀಮನನ್ನು ಉದ್ದೇಶಿಸಿ ಹೇಳ್ತಾಳೆ. ಆಮೇಲೆ ಏನಿದೆ ಅಂದರೆ, ದ್ರೌಪದಿ ಭೀಮನ ಸಹಾಯ ಬೇಡಿ ಬಂದಾಗ ಭೀಮ, ಧರ್ಮಜನ ಆಜ್ಞೆಯ ಭಯವಿದೆ ನನಗೆ, ಹಾಗಾಗಿ ನಾನು ನೆರವು ನೀಡಲಾಗದೆಂದು ದ್ರೌಪದಿಗೆ ಹೇಳಿದಾಗ ಕೋಪಗೊಂಡ ದ್ರೌಪದಿ ಹೆಂಡತಿಯ ಮಾನರಕ್ಷಣೆಯ ವಿಚಾರ ಬಂದಾಗ ಒಬ್ಬನೇ ಗಂಡನಾದವನು ವೈರಿಯನ್ನು ಕಡಿದು ಹಾಕುತ್ತಾನೆ ಅಥವಾ ತಾನೇ ಸಾಯುತ್ತಾನೆ. ಹೀಗಿರುವಲ್ಲಿ ನನಗೆ ನೀವು 3 ಲೋಕದ ವೀರರಾದ 5 ಗಂಡರಿದ್ದೀರಿ. ಆದರೆ ನನ್ನೊಬ್ಬ ನನ್ನ ಲಾಳರಾರಿರಿ, ನೀವು ಭಂಡರೋ ಗಂಡರೋ ಎಂದು ಹೇಳುವ ಮೂಲಕ ಈ ಒಂದು ಮಾತಿನ ಸ್ವಾರಸ್ಯವಾಗಿದೆ. ಮುಂದಿನ ಪ್ರಶ್ನೆ, ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ, ಆಯ್ಕೆ ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪ ಬರೆದ ತೆರೆದ ದಾರಿ ಕವನ ಸಂಕಲನದಿಂದ ಆಯ್ದ ಮುಂಬೈ ಜಾತಕ ಎಂಬ ಪದ್ಯಪಾಠದಿಂದ ಆರಿಸಿದ್ದಾರೆ. ಸಂದರ್ಭ ಏನು ಹೇಳ್ತದಪ್ಪ ಅಂತಂದರೆ, ಮುಂಬೈ ನಗರದ ಯಾಂತ್ರಿಕ ಆವರಣದಲ್ಲಿ ಬೆಳೆಯುವ ಮಗುವಿಗೆ ತಾಯಿ ಹೇಗೆ ಕಾಣುತ್ತಾಳೆಂಬುದನ್ನು ವಿವರಿಸುವಾಗ ಕವಿ ಈ ಮೇಲಿನ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ. ಸಂದರ್ಭ, ಮಗುವಿಗೆ ತಾಯಿ ಇಲ್ಲಿ ಅಕ್ಕರೆಯ ಅಮ್ಮನಲ್ಲ, ಬದಲಾಗಿ ಸಾವಿರಾಗಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು, ಇರುವ 1 ಇಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು, ತಾಯಿಯಾದವಳು ನನ್ನ ಜೀವನ ಕಟ್ಟಿಕೊಳ್ಳುವ ಜೊತೆಗೆ ತನ್ನ ಮಗುವಿಗೂ ಜೀವನ ಸಾಗಿಸುವ ಪ್ರಾರಂಭದ ಹಂತವನ್ನು ಹೇಳಿಕೊಟ್ಟಿರುವ ಸಾರಸ್ಯ ಈ ವಾಕ್ಯದಲ್ಲಿ ಮೂಡಿ ಬಂದಿದೆ. ಇನ್ನು ಅಲ್ಲಿಯ ಮಾತು ಅವನಿಗೆ ಸಸೆಮೇರ ಬೀರದು ಅಂತ ಕೇಳಿದ್ದಾರೆ. ಸೊ ಏನು ಬರಿಬೇಕಾಗಿತ್ತಪ್ಪ ಅಂದರೆ, ಸಂದರ್ಭ, ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರು ಬರೆದಿರುವ ಕವಿತೆ 2006 ಕವನ ಸಂಕಲನದಿಂದ ಆಯ್ದ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ತಂದೆ ತಾಯಿಗಳನ್ನು ಹಂಚಿಕೊಂಡ ಮಕ್ಕಳಲ್ಲಿ ಕಿರಿ ಮಗನ ಬಳಿ ತಂದೆ ಇರುತ್ತಾನೆ, ಅದು ಅಸ್ಸಾಂ. ಅಲ್ಲಿನ ಭಾಷೆ ಸ್ವಲ್ಪವೂ ಅರಿಯದ ತನ್ನ ಗಂಡನ ಬಗ್ಗೆ ಹೇಳುವಾಗ ಈ ಮಾತು ಬಂದಿದೆ. ದೂರದ ಅಸ್ಸಾಮಿನಲ್ಲಿ ಮಗ ಸೊಸೆ ಮನೆಯಿಂದ ಹೊರಟ ಮೇಲೆ ಆತನಿಗೆ ಕನ್ನಡದಲ್ಲಿ ಮಾತನಾಡಿ ಬಾಯಿ ತುರಿಕೆ ತೀರಿಸಿಕೊಳ್ಳೋದಕ್ಕೆ ಮುದುಕಿಯೊಂದಿಗೆ ಫೋನಿನಲ್ಲಿ ಮಾತನಾಡಲು ಹಾತೊರೆಯುತ್ತಾನೆ. ಮುದುಕಿಯೊಂದಿಗೆ ಮಾತನಾಡುವಾಗ ಅವನು ಮಾತಾಡುತ್ತಲೇ ಇರು, ಮಾತೇ ಮರೆತು ಹೋಗಿದೆ ಎನ್ನುವಾಗ ಮುದುಕಿ ನೆನಪಿಸಿಕೊಳ್ಳುವ ಸಂದರ್ಭ ಇದು. ಕಂಡು ಕೇಳರಿಯದ ಪ್ರದೇಶದಲ್ಲಿ ಏಕಾಂಗಿ ಜೀವನ ಸಾಗಿಸುವ ಅನಿವಾರ್ಯತೆಯನ್ನು ಪ್ರತಿಬಿಂಬಿಸುವ ಸ್ವಾರಸ್ಯ ಈ ಮಾತಿನಲ್ಲಿ ಇದೆ. ಸೊ ಗದ್ಯದಲ್ಲಿ ಇದೆ ನೋಡಿ, ಒಂದೊಂದು ಭಾಷೆಯು ಒಂದೊಂದು ವರ ಅಂತ ಇದೆ. ಸೊ ಇದು ಹಾಮಾನಾಯಕ್ ಅವರು ಬರೆದಿರುವ ಕನ್ನಡವನ್ನು ಕಟ್ಟು ಕೆಲಸ ಲೇಖನದಿಂದ ಆಯ್ದ ಪಾಠ. ಆಮೇಲೆ ಇದ್ರದ್ದು ಮುಖ್ಯವಾಗಿ ಭಾಷೆಗಳ ಮಹತ್ವದ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ನೋಡ್ಕೊಡ್ರಿ. ಮಿಸ್ಟರ್ ಪ್ರೆಸಿಡೆಂಟ್, ನಿಮ್ಮ ಯಶಸ್ಸಿನ ಗುಟ್ಟೇನು ಇದೆ? ಇದು ಪ್ರೊಫೆಸರ್ HR ರಾಮಕೃಷ್ಣ ರಾವ್ ಅವರು ಬರೆದಿರುವ
ಬದುಕನ್ನು ಪ್ರೀತಿಸಿದ ಸಂತ ಎಂಬ ಗದ್ಯ ಪಾಠದ ವಾಕ್ಯ, ಅದರದ್ದು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಸ್ವಲ್ಪ ಶಾರ್ಟಾಗಿ ನೋಡ್ಕೊಡ್ರಿ, ಏಕೆಂದರೆ ನಿಮ್ಮ ಎಕ್ಸಾಮ್ ಬೇಗ ಇರೋದ್ರಿಂದ ಸ್ವಲ್ಪ ನಿಮಗೆ ಲೇಟ್ ಆಗಬಾರ್ದು. ಇನ್ನು ದೀರ್ಘ ಗದ್ಯದಿಂದ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅಂತ ಇದೆ, ಸೊ ಅದನ್ನು ಕೂಡ ನೋಡ್ಕೊಡ್ರಿ, ಸಂದರ್ಭ ಮತ್ತು ಸ್ವಾರಸ್ಯ. ಇನ್ನು ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅಂತ ಕೇಳಿದರು. ಸೊ ಆಯ್ಕೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಕಿರುಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದ ವಾಕ್ಯ ಇದೆ. ಇನ್ನು ಪದ್ಯಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಯಪ್ಪ ಅಂದರೆ ಇದೆ, ರಾವಣ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡಿರುವ ಸಂದರ್ಭ ಅಂತ ಕೇಳ್ಬೋದು, ಅದನ್ನು ಕೂಡ ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಳ್ರಿ. ಅಥವಾ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು ಅಂತ ಒಂದು ಪ್ರಶ್ನೆ ಕೂಡ ಪದ್ಯಪಾಠದಲ್ಲಿ ಇತ್ತು. ಸೊ ಇನ್ನೂ 2 ಪ್ರಶ್ನೆಗಳಿದ್ದಾವೆ. ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವುವು ಅಂತದ್ದು, ಅಥವಾ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳ ಒಂದಿತ್ತು. ಸೊ ಸ್ವಲ್ಪ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ರಿ. ಇನ್ನು ಗದ್ಯಪಾಠದಲ್ಲಿ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣ, ಇದು ಮೋಸ್ಟ್ ಇಂಪಾರ್ಟೆಂಟ್. ಅಥವಾ ಇಲ್ಲಿ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ, ಅದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥದ್ದೇ ಇತ್ತು. ಇನ್ನು ಇನ್ನೊಂದು ಪ್ರಶ್ನೆ ಇದೆ, ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣ ಏನು ಅಂತ ಕೇಳಿದರು. ಇನ್ನು ಲಾಸ್ಟ್ ದೀರ್ಘ ಗದ್ಯದಲ್ಲಿ ಏನಿತ್ತು, ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವನಿಸಿದ್ದೇಕೆ, ಅಥವಾ ಪೋಸ್ಟ್ ಮಾಸ್ಟರ್ ಜಬ್ಬರನ ಭವನಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಇವೆರಡೂ ಕೂಡ ಏನಪ್ಪ ಅಂದರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ದೀರ್ಘ ಗದ್ಯದ್ದು ಇದ್ದಾವೆ. ಇನ್ನು ಗ್ರಾಮರಲ್ಲಿ ನೋಡ್ರಿ, ಪದಗಳ ಅರ್ಥ ಕೇಳಿದ್ದಾರೆ. ಸಮರ ಅಂದರೆ ಯುದ್ಧ ಕದನ, ಪರಿಮಳ ಅಂದರೆ ಸುವಾಸನೆ ಸುಗಂಧ, ಸಲಿಲ ಅಂದರೆ ನೀರು ಮತ್ತು ಜಲ. ಇನ್ನು ತದ್ಭವ ರೂಪ ಬರಬೇಕು. ಶ್ರೀಗೆ ಏನು ಬರಿತೀರಿ, ಶಿರಿ, ಅಗ್ನಿಗೆ ಅಗ್ಗಿ, ಯೋಗಿಗೆ ಜೋಗಿ. ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರಬೇಕು. ಗಾಳಿ ಸುದ್ದಿ, ಇತರರ ಬಗ್ಗೆ ಗಾಳಿ ಸುದ್ದಿ ಹರಡಬಾರದು. ಕಾಲು ಕೀಳು, ಅಪಾಯ ಕಂಡಲ್ಲಿ ಕಾಲು ಕೀಳುವುದೇ ಜಾಣತನ. ಕೈ ಕೊಡು, ಹೇಳಿದ ಸಮಯಕ್ಕೆ ಹೋಗದೆ ಕೈ ಕೊಡಬಾರದು ಅಂತ ಇತ್ತು. ಕೇವಲ 2ಕ್ಕೆ ಬರಿಬೇಕು. ಸೊ ನಾನು 3 ಕೂಡ ಹೇಳ್ತಾ ಇದ್ದೀನಿ. ಕಾಲಸೂಚಕ ಪ್ರತ್ಯಯ, ಬರುವಳು ಭವಿಷ್ಯತ್ ಕಾಲ, ಹೋದನು ಭೂತಕಾಲ, ಬರೆಯುತ್ತಾರೆ ವರ್ತಮಾನ ಕಾಲ. ಗುಣವಾಚಕಗಳನ್ನು ಬರಬೇಕು. ಕಿರು ಹಾದಿ ಕಿರು, ರಸಬಳ್ಳಿ ರಸ, ಕಲಿ ಭೀಮ ಕಲಿ ಅಂತಕ್ಕದ್ದನ್ನು ಗುಣವಾಚಕ ಇತ್ತು. ಇನ್ನು ವಿಭಕ್ತಿ ಪ್ರತ್ಯಯಗಳು ಬರಬೇಕು. ಧರ್ಮನಿಗೆ ಇದೆ, ಸೊ ಇಲ್ಲೇನು ಬರೀರಿ, ಗೆ ಚತುರ್ಥಿ ವಿಭಕ್ತಿ, ರಾವಣನ ಷಷ್ಠಿ ವಿಭಕ್ತಿ, ರಾಮನನ್ನು ಅಂತ ಇದೆ, ಪ್ರಥಮವು ದ್ವಿತೀಯ, ಅಣ್ಣು ದ್ವಿತೀಯ ವಿಭಕ್ತಿ ಅಂತ ಬರೀರಿ. ಇನ್ನು ಪ್ರಬಂಧಗಳನ್ನು ಬರೆಯುವಾಗ 3 ಸ್ಟೆಪ್ಸ್ ಹಾಕಿ. ಸೊ 1ನೇದೇನು ಹಾಕಬೇಕು, ಪೀಠಿಕೆ ಹಾಕಬೇಕು. 2ನೇದೇನು ಬರಿತೀರಿ, ವಿಷಯದ ನಿರೂಪಣೆ ಬರಿತೀರಿ. ಸೊ 3ನೇದೇನು ಬರಿತೀರಪ್ಪ ಅಂದರೆ ಉಪಸಂಹಾರ ಅಂತ ಬರೆದ್ರೆ ಸೊ ನಿಮಗೆ 4 ಕೊಡ್ತಾರೆ. ಪುಸ್ತಕಗಳ ಮಹತ್ವ ಅಂತ ಇದೆ, ಒಂದು 15ರಿಂದ 18 ಸಾಲುಗಳನ್ನು ಪೀಠಿಕೆ ಒಂದು 4 ಸಾಲು ಹಾಕ್ರಿ. ಆಮೇಲೆ ಪುಸ್ತಕಗಳ ಮಹತ್ವ ಅಂತ 1-2 ಪ್ಯಾರಾಗ್ರಾಫ್ ಹಾಕಿ ಏನು ಮಾಡ್ರಪ್ಪ ಅಂದರೆ ಕಡೆಗೆ ಲಾಸ್ಟ್ ಉಪಸಂಹಾರವನ್ನು ಬರೆದ್ರೆ ಸೊ ನಿಮ್ಮ ಪ್ರಬಂಧ ಕಂಪ್ಲೀಟಾಗಿ 4 ಅಂಕಗಳನ್ನು ಪಡೀತದೆ. ಇನ್ನೊಂದು ಪ್ರಬಂಧ ಕೇಳಿದರು, ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿನೂ ಕೂಡ ಪೀಠಿಕೆ, ವಿಷಯದ ನಿರೂಪಣೆ, ಉಪಸಂಹಾರವನ್ನು ಚೆನ್ನಾಗಿ ಬರೀರಿ. ಲಾಸ್ಟ್ ಒಂದು ಪತ್ರ ಇದೆ, ಸೊ ಅದನ್ನು ನಾನು ವ್ಯವಸ್ಥಾಪಕರಿಗೆ ಒಂದು ಪತ್ರ ಅಂತ ಹೇಳಿದ್ದಾರೆ. ಏನಿದೆ, ನಿಮ್ಮ ಉಳಿತಾಯ ಖಾತೆ ಅಕೌಂಟ್ ತೆರಲಿಕ್ಕೆ ಅಂತ ಕೇಳಿದರು. ಫಸ್ಟ್ ಬರೀತಕ್ಕಂಥದ್ದು ಡೇಟ್ ಬರೀರಿ. ಆಮೇಲೆ ಇವರಿಗೆ ಶಾಖಾ ವ್ಯವಸ್ಥಾಪಕರು ಭಾರತೀಯ ಸ್ಟೇಟ್ ಬ್ಯಾಂಕ್, ಸದಾಶಿವನಗರ ಬೆಂಗಳೂರು, ಇವರಿಂದ ನಿಮ್ಮ ಹೆಸರು ಅಬ್ಬಕ್ಕ ಅಂತ ಹಾಕಂತ ಹೇಳಿದ್ದಾರೆ. 73 ಅನನ್ಯ ನಿಲಯ, ಸದಾಶಿವನಗರ ಬೆಂಗಳೂರು. ಸೊ ಮಾನ್ಯರೇ, ಏನಿದೆ ಉಳಿತಾಯ ಖಾತೆ ಅಕೌಂಟ್ ತೆರೆಯುವ ಕುರಿತು ಆವಾಗ ನಿಮ್ಮ ಹೆಸರು ಬರೀರಿ. ಆಮೇಲೆ ಈ ಊರಿನಲ್ಲಿ ವಾಸವಾಗಿದ್ದೇನೆ, ಹಣಕಾಸಿನ ವ್ಯವಹಾರಕ್ಕಾಗಿ ಬ್ಯಾಂಕ್ ಖಾತೆ ಅವಶ್ಯಕತೆ ಇರೋದ್ರಿಂದ ಬ್ಯಾಂಕ್ ಖಾತೆ ತೆರೆಯಲು ಅನುವು ಮಾಡಿಕೊಡಬೇಕಾಗಿ ವಿನಂತಿ ಅಂತ ಬರೆದು ವಂದನೆಗಳೊಂದಿಗೆ ಅಂತ ಹಾಕಿ ಇಂತಿ ನಿಮ್ಮ ವಿಶ್ವಾಸಿ ಅಬ್ಬಕ್ಕ ಅಂತ ಬರೆದ್ರೆ ನಿಮ್ಮ ಲೆಟರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇಷ್ಟು ದ್ವಿತೀಯ PUCಯ ಒಂದು ಕನ್ನಡದಲ್ಲಿರ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಮತ್ತು ವಾರ್ಷಿಕಕ್ಕಾಗಿ ಹಾಕಿದ್ದೀನಿ. ಸೊ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.